ಸ್ನೇಹಿತರೆ, ನಮ್ಮ ಹೆಸರು ಪುನೀತ್ ಅಂತ ಅಂದ್ಬಿಟ್ಟು. ನಾನು ಈ ತೋಟ ಮಾಡ್ಬೇಕು ಅನ್ನೋದಕ್ಕಿಂತ ನನಗೆ ಆಸೆ ಹೆಂಗ್ ಬಂದಿದ್ದು ಅಂದ್ರೆ, ಒಬ್ರು ಸ್ನೇಹಿತರು ತೋಟಕ್ಕೆ ಹೋಗಿದ್ದೆ. ಅವರು ಎಲ್ಲಿಂದನೋ ಬಂದು ನಮ್ಮ ಮೈಸೂರು ಭಾಗದಲ್ಲಿ ಭೂಮಿ ತಕೊಂಡು ಬಹಳ ಅದ್ಭುತವಾಗಿ ತೋಟ ಮಾಡಿದ್ರು. ಇದು ನಮ್ದು ಪೂರ್ವಾರ್ಜಿತ ಭೂಮಿ, ನಮ್ಮ ತಾತ ಅಜ್ಜಿ ಇದು. ಇದು ಎಂತ ಭೂಮಿ ಅಂತಂದ್ರೆ ಬಹಳ ಕಪ್ಪು ಮಣ್ಣು ಅಂತಂದ್ರೆ ಈಗ ಇದು ತುಂಬಾ ಜಿಟ್ಟು, ಗದ್ದೆ ಉಳುಮೆ ಮಾಡಕ್ ಆಗಲ್ಲ ಅಂತ ಮಣ್ಣು. ನಾನು ಯಾಕೆ ಈ ಭೂಮಿನ ಹಿಂಗೆ ಬಿಡ್ಬೇಕು, ತೋಟ ಮಾಡ್ಬೇಕು ಅಂತೇಳಿ ಶುರು ಮಾಡ್ದೋ. ನಾನು ಯಾವ ತರ ತೋಟ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇರ್ಲಿಲ್ಲ. ಏನೋ ಒಂದು ತೋಟ ಮಾಡ್ಬೇಕು, ಅವ್ರ ತೋಟ ನೋಡ್ಕೊಂಡ್ ಬಂದ್ವಿ ಅಂತ ಹೇಳಿ ತೋಟ ಮಾಡಕ್ಕೆ ಶುರು ಮಾಡಿದಾಗ ಮಣ್ಣ ಸುಮಾರು ಇದು ಹೆಚ್ಚು ಕಡಿಮೆ ಒಂದು 4 ರಿಂದ 5 ಅಡಿ ಮಣ್ಣನ್ನ ಹೊಡಿಸ್ದೆ. ಹೆಂಗೆ ಅಂತ ಅಂದ್ರೆ, ಈ ಯಾವ ಮಣ್ಣು ಓಡಿಸ್ಬೇಕು, ಯಾವ ತರ ಮಣ್ಣು ಓಡಿಸ್ಬೇಕು, ಹೆಂಗ್ ಮಣ್ಣು ಓಡಿಸ್ಬೇಕು ಅಂತ ಗೊತ್ತಿಲ್ಲ. ಯಾರೋ ಒಂದಷ್ಟು ಜನ ಮಣ್ಣು ಕೊಟ್ರು. ಮಣ್ಣು ತಂದು ಸುಮಾರು 1,000 ಟ್ರಾಕ್ಟರ್ ಮಣ್ಣು ಓಡಿಸ್ದೆ. ಮಣ್ಣು ಓಡಿಸ್ಬಿಟ್ಟು ಇಲ್ಲಿ ನಮ್ಮ ಕೆರೆ ಮುಂದೆ ಹೂಳೆತ್ತಿದ್ರು, ಆ JCB ತಕೊಂಡು ಎಲ್ಲಾನು ಮಟ್ಟ ಮಾಡಿಸ್ಬಿಟ್ಟೆ. ಮಾಡ್ಸಾದ್ಮೇಲೆ ಏನಾಯ್ತು, ನಾನು ಭೂಮಿನ ಫಲವತ್ತತೆ ಮಾಡಿ ಆಮೇಲೆ ಮಣ್ಣ ಫಲವತ್ತತೆ ಮಾಡಿ ಆಮೇಲೆ ನಾನು ಏನ್ ಮಾಡ್ಬೇಕಾಯ್ತು, ಅಡಿಕೆ ನೆಡ್ಬೇಕಾಗಿತ್ತು. ನಮ್ಗೇನಪ್ಪಾ ಅಂದ್ರೆ ಆದ್ರಿಂದ ನಮ್ಮ ಅಣ್ಣ ಅವರು ನೆಟ್ಬಿಡಿ ಏನಾದ್ರು ಅಂತ ಹೇಳಿದ್ರು. ನಾನು ತಗೊಬಂದು ಒಳ್ಳೆ ಶಿವಮೊಗ್ಗದಿಂದ ಒಳ್ಳೆ ನಾಟಿ ತಳಿ ಅಡಿಕೆ ತಗೊಬಂದು ನೆಟ್ಟೆ. ಗಿಡ ತುಂಬಾ ಚೆನ್ನಾಗಿತ್ತು. ಬಟ್ ಏನಪ್ಪ ಆಯ್ತಿತ್ತು ಅಂದ್ರೆ, ಡೆವಲಪ್ಮೆಂಟ್ ಇರ್ಲಿಲ್ಲ, ಮಣ್ಣು ವ್ಯವಸಾಯ ಮಾಡಿರ್ಲಿಲ್ಲ. ನಾನು ಏಕಾಏಕಿ ಬಂದು ನೆಟ್ಟು ಒಂಚೂರು ಕಳೆ ಬಂತು, ಶುರು ಮಾಡೋದು ಉಳಿಸೋದು ಮತ್ತೆ ಇದ್ ಮಾಡೋದು. ಬಟ್ ಇದೇನಪ್ಪಾ ಅಂದ್ರೆ, ಇದು ತೀರಾ ಸಾವಯವ ಗೊಬ್ಬರನೂ ಅಲ್ಲ, ತೀರಾ ಗವರ್ನಮೆಂಟ್ ಗೊಬ್ಬರನೂ ಅಲ್ಲ, ಎರಡುವೆ ಮಿಶ್ರ ಇದ್ರಿಂದ ಮಾಡ್ತಾ ಇದೀನಿ. ಒಂದಷ್ಟು ಸಾವಯವನು ಸೇರ್ಸಿದೀನಿ, ಒಂದಷ್ಟು ಗೌರ್ಮೆಂಟ್ ಗೊಬ್ಬರನ ಹಾಕಿ ಬೆಳಿತಾ ಇದೀನಿ. ಯಾಕೆಂದ್ರೆ ಇದು ಮಣ್ಣು ತುಂಬಾ ಗಟ್ಟಿ, ಜಿಟ್ಟು. ಕೊನೆಗೆ ಏನಾಯ್ತು, ಫಸ್ಟ್ ಒಂದ್ ಪೆನ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ದ. ಪೆನ್ಸು ಹಾಕಾಯ್ತು. ಬಂದವ್ರ ಜನ ಎಲ್ಲ ಏನ್ ಮಾಡಿದ್ರು, ಅಯ್ಯೋ ನಿನ್ ಪೆನ್ಸ್ ಹಾಕಕ್ಕಿಂತ ಫಸ್ಟ್ ಈ ತೋಟ ಮಾಡು, ತೋಟ ಇಂಪ್ರೂವ್ ಮಾಡ್ಬೇಕು, ನೀನ್ ಹಿಂಗವೇ ಗಿಡ ಅಂತ ಹೇಳಿದ್ರು. ಆಗ ನಾನೇನ್ ಮಾಡಿದೆ, ಒಂದಷ್ಟು ಜನ ಬಂದ್ಬಿಟ್ಟು ಇವೆಲ್ಲ ಗಿಡಗಳೆಲ್ಲ ಚೆನ್ನಾಗಿಲ್ಲ, ಕೀಳ್ಸಾಕ್ಬಿಡು, ಬೇರೆ ಗಿಡ ಹಾಕ್ಸು ಅಂತಂದ್ರು. ಇಲ್ಲಿ ನಮ್ಮೂರಲ್ಲಿ ಒಬ್ರು ಪಾಂಡಣ್ಣ ಅಂತ ಅಂದ್ಬಿಟ್ಟು ಒಳ್ಳೆ ಪ್ರಗತಿಪರ ರೈತರು, ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ಬಂದ್ಬಿಟ್ಟು ನನಗೊಂದ್ ಸಲಹೆ ಕೊಟ್ರು. ಯಾಕೆ ಈ ಗಿಡ ಎಲ್ಲ ಕೀಳ್ತಾ ಇದೀಯಾ, ಈ ತರ ಗಿಡ ಕೀಳ್ಬೇಡ, ನೀನ್ ಒಂದ್ ಕ್ಯಾಕ್ ಮಾಡ್ಬಾರ್ದು, ಬಸಿ ಕಾಲುವೆ ಮಾಡು, ಈ ತರ ಟ್ರಂಚ್ ಹೊಡಿ. ಈ ಟ್ರಂಚ್ ಹೊಡೆದ್ರೆ ನಿನ್ಗೆ ಗಿಡ ಡೆವಲಪ್ ಆಗುತ್ತೆ. ಯಾವ್ದೇ ಕಾರಣಕ್ಕೂ ನೀನು ಗಿಡನ ಕೀಳಕ್ ಹೋಗ್ಬೇಡ. ಆಗ ಏನಾಯ್ತು, ಅವ್ರು ಬಂದು ಒಂದ್ ಬಸಿ ಕಾಲುವೆ ಮಾಡು, 2 ಅಡಿ ಎರಡ್ ಸಾಲ್ಗೊಂದ್ ಹಿಂಗೆ ಟ್ರಂಚ್ ಹೊಡ್ಸು, ನೀರು ನಿಲ್ಲಕ್ ಬಿಡ್ಬೇಡ, ಡ್ರೈವ್ ಮಾಡು. ಆಗ ಆಟೋಮೆಟಿಕಲಿ ಅವು ಬೇರ್ಗೆ ಗಾಳಿ ಹೋಗುತ್ತೆ. ಗಾಳಿ ಹೋದ್ಮೇಲೆ ಆಟೋಮೆಟಿಕಲಿ ಗಿಡಗಳೇನಾಗುತ್ತೆ, ಡೆವಲಪ್ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನೇನ್ ಮಾಡಿದೆ, ಒಂದ್ ಸಣ್ಣ ಹಿತಾಚಿ ತಂದು 2 ಸಾಲ್ಗೊಂದ ಮುಂದ್ಗಡೆ ತೋಟ ಕೊಡಿಸ್ದೆ. ಇದು ತುಂಬಾ ಈ ಭಾಗ ಏನಾಗಿತ್ತು ಅಂದ್ರೆ, ಸಖತ್ತು ಒಳ್ಳೆ ಅರ್ಶನ ಬಿಟ್ಕೊಂಡಂಗೆ ಗಿಡಗಳು ಡೆವಲಪ್ ಆಗ್ತಾ ಇರ್ಲಿಲ್ಲ. ಒಂಥರ ಜಿಗೋ ಅನ್ಸೋದು. ನಾನು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗ್ ಆಯ್ತಲ್ಲ ಅಂತ ಅಂದಾದ್ಮೇಲೆ, ಅವ್ರು ಯಾವಾಗ ಟ್ರಂಚ್ ಹೊಡ್ಸೋದ್ಮೇಲೆ ಗಿಡಗಳು ಆಟೋಮೆಟಿಕಲಿ ಡೆವಲಪ್ಮೆಂಟ್ ಮಾಡಕ್ ಶುರುವಾಯ್ತು. ಆಗ ನಾನು ಈ ಭಾಗಕ್ಕೆ ಏನ್ ಮಾಡಿದೆ, ಸಿಂಗಲ್ ಟ್ರಂಚ್ ಹೊಡಿಸ್ದೆ. ಇನ್ ಮುಂದಿನ ಭಾಗಕ್ಕೆ 2 ಸಾಲ್ಗೊಂದ್ ಟ್ರಂಚ್ ಹೊಡಿಸ್ದೆ. ಆಗ್ಲಿಂದ ನಾವು ಅಡಿಕೆ ಗಿಡನ ನೋಡಕ್ಕೆ ಒಂದ್ ಸ್ವಲ್ಪ ಖುಷಿ ಮಾಡಕ್ಕೆ ಶುರು ಆಯ್ತು. ಆಮೇಲೆ 3 ವರ್ಷ ಆಯ್ತು ನಾನು ಇದನ್ನ ಗದ್ದೆನ ಉಳುಮೆ ಮಾಡಿ. ನಾವೇನಿದ್ರು ಬ್ರಷ್ ಕಟ್ರು ಮಾಡೋದು ಮತ್ತೆ ಗೊಬ್ಬರ ಹಾಕೋದು ಅಷ್ಟೇ. ನಾವು ಗುಣಿನೂ ಸುಧಾ ನಾವು ಮಾಡಲ್ಲ. ಸುತ್ತ ಗೊಬ್ಬರ ಹಾಕ್ತಿವಿ, ಅದ್ರ ಮೇಲೆ ಸತ್ತೆ ಅದು ಇದು ಮುಚ್ಚುತ್ತೀವಿ ಹೊರತು ಗುಣಿನೂ ಮಾಡ್ಸಲ್ಲ, ಗದ್ದೆ ಉಳಿಸುವಿಲ್ಲ. ಬ್ರಷ್ ಕಟ್ರು ವರ್ಷಕ್ಕೆ 2 ಸಾರಿ ನಾವೇನ್ ಮಾಡ್ತೀವಿ, ಕಟಿಂಗ್ ಮಾಡಿಸ್ತೀವಿ, ಬ್ರಷ್ ಕಟ್ರು ಮಾಡಿಸ್ತೀವಿ. ಅಷ್ಟ್ ಬಿಟ್ರೆ ಇನ್ನೇನು ಮಾಡಲ್ಲ. ಜೊತೆಗೆ ಒಂದಷ್ಟು ಕುರಿಗಳು ಸಾಕಿದೀನಿ, ಒಂಥರ ಬಂಡೂರ್ ತಳಿ, ನಾಟಿ ತುರಿ, ಆತರ ಕೋಳಿಗಳೆಲ್ಲ ಸಾಕಿದ್ದೆ. ನಾನು ಅನ್ಯ ನಿಮಿತ್ತ ಬೇರೆ ಕಡೆ ಕೆಲಸ ಮಾಡೋ ಸಂದರ್ಭ ಬಂದಾಗ ಅವೆಲ್ಲನೂ ನಾನು ಮಾರಾಕ್ಬಿಟ್ಟೆ. ಈಗ ಮುಂದೆ ಒಂದು ಫಾರ್ಮ್ ಹೌಸ್ ಮಾಡಿ ಒಂದ್ 10 ರಿಂದ 12 ಕುರಿ ಸಾಕಿದೀನಿ. ಮತ್ತೆ ಮೇಲ್ಗಡೆ ನಾವು ಒಂದು ಹೋಗಕ್ಕೆ ಬರಕ್ಕೆ ಒಂದು ಗೆಸ್ಟ್ ಹೌಸ್ ಮಾಡಿದೀವಿ. ಈ ಹೋದ್ ಸರಿ ಈಗ ಆಕ್ಚುಲಿ 4 ರಿಂದ 5 ವರ್ಷಕ್ಕೆ ಎಲ್ಲಾರು ಫಲ ಬರುತ್ತೆ. ನಮ್ದೇನಪ್ಪ ಆಯ್ತು, 1 ವರ್ಷ ಲೇಟ್ ಆಯ್ತು. ಯಾಕೆಂದ್ರೆ ತುಂಬಾ ನೊಂದ್ಬಿಟ್ಟಿತ್ತು ಗಿಡ, ನಮ್ಗೆ ಕ್ರಮ ಗೊತ್ತಿರ್ಲಿಲ್ಲ ಹೆಂಗ್ ಮಾಡ್ಬೇಕು ಅಂತ. ಈಗ ಹೋದ್ ಸರಿ 9 ಕ್ವಿಂಟಲ್ ಅಡಿಕೆ ಸಿಕ್ಕಿತ್ತು ಲಾಸ್ಟ್ ಇಯರ್. ಈ ಸರಿ 40 ಕ್ವಿಂಟಲ್ ಸಿಕ್ಕಿದೆ. ಇನ್ ಮುಂದೆ ಇಂಪ್ರೂವ್ ಆಗ್ತಿದೆ, ನನಗೂ ಭರವಸೆ ಇದೆ. ಒಂದೇ ಒಂದು ಸ್ನೇಹಿತರೆ, ಭೂಮಿಗೆ ಹಾಕಿದ ಬೀಜ, ತಲೆಗೆ ಬಂದ ಅಕ್ಷರ, ಯಾವ್ದು ಮೋಸ ಮಾಡಲ್ಲ ಅನ್ನಂಗೆ, ನಾವ್ ಎಲ್ಲಿ ಕಳ್ಕೊಂಡಿದೀವಿ ಅಲ್ಲೇ ಹುಡುಕಿದ್ರೆ ಖಂಡಿತ ನಮ್ಗೆ ಫಲ ಸಿಗುತ್ತೆ. ಅದ್ರಲ್ಲೂ ಭೂಮಿ ತಾಯಿ ಅಂತೂ ಯಾರಿಗೂ ಮೋಸ ಮಾಡಲ್ಲ. ನಿಧಾನ ಆಗುತ್ತೆ. ಆರಂಭ ಮಾಡಕ್ಕೆ, ವ್ಯವಸಾಯ ಮಾಡಕ್ಕೆ ತುಂಬಾ ತಾಳ್ಮೆ ಇರ್ಬೇಕು, ಶ್ರದ್ಧೆ ಇರ್ಬೇಕು. ನಮ್ಗೆ ಈಗ್ಲೇ ನೆಟ್ಟಿ ನಾವ್ ಈಗ್ಲೇ ಫಲ ಬೆಳಿತೀವಿ ಅನ್ನೋದೆಲ್ಲ ಸುಳ್ಳು. ನನ್ಗೊಂದು ದೊಡ್ಡ ಅನುಭವ. ನಾನು ಈ ತೋಟ ಮಾಡಕ್ಕೆ ಒಂದಷ್ಟು ಜನ ಇವ್ನಿಗೇನೋ ದುಡ್ಡು ಹೆಚ್ಚಾಗೈತೆ, ಇವನೇನೋ ಮಾಡ್ತಾವನೆ ಅಂತಾನು ಅಂದ್ರು. ಅದಾದ್ಮೇಲೆ ಇಲ್ಲ ಈ ತೋಟ ಚೆನ್ನಾಯ್ತಾನ ಅಂತಾನು ಅಂದ್ರು. ನಾನು ಜನಗಳ ಮಾತು ಕೇಳಿ ತಲೆ ಕೆಡ್ಸ್ಕೊಳ್ಳಿಲ್ಲ. ನನ್ಗೊಂದು ಖುಷಿ ಮಾಡ್ಬೇಕು ಅನ್ನೋದು ನನ್ಗೊಂದು ಸಂತೋಷ, ತುಂಬಾ ಖುಷಿ. ನಮ್ಮ ಅಪ್ಪ ಅವರೆಲ್ಲ ರೈತರಾಗ್ರಿಂದ ನಾವು ವ್ಯವಸಾಯ ಮಾಡ್ಬೇಕು, ಇದ್ರಲ್ಲಿ ಏನಾರ ಒಂದು ಸ್ಟ್ರಗಲ್ ಮಾಡಿ ಏನಾರ ಒಂದು ಮಾಡ್ಬೇಕು, ಏನೋ ನಮ್ಗೊಂದು ತೃಪ್ತಿ ಆಗ್ಬೇಕು ಅಂತ ಹೇಳಿ ಮಾಡಿದೀನಿ. ಭೂಮಿ ತಾಯಿ ನಮ್ಗೆ ಇಲ್ಲಿ ಗಂಟ ತುಂಬಾ ಶ್ರಮನೇ ಕೊಟ್ಲು. ಇಲ್ಲಿಂದ ಆಚೆ ತುಂಬಾ ಹಸ್ರಾಗಿದ್ದಾಳೆ. ಚೆನ್ನಾಗಿದೆ ಸ್ನೇಹಿತರೆ, ಬಹಳ ಕಷ್ಟಪಟ್ಟು
ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದೀನಿ. ನೀವೇನಾದ್ರೂ ತೋಟ ಮಾಡ್ಬೇಕು ಅಂದ್ರೆ ಫಸ್ಟ್ ಕೃಷಿ ಪದ್ಧತಿ ಅಂತ ತಿಳ್ಕೊಳ್ಳಿ. ನೀವು ಮಾಡೋದ್ಕಿಂತ ಮುಂಚೆ ತೋಟಕ್ಕೆ ಹೋಗಿ ಒಂದಷ್ಟು ಜನದ ಅನುಭವ ತಿಳ್ಕೊಳ್ಳಿ. ದುಡ್ಡಿದೆ, ಏನೋ ಒಂದ್ ಮಾಡ್ಬೇಕು ಅಂತ ಹೋದಾಗ ತುಂಬಾ ವಿಫಲವಾಗ್ತಿವಿ. ಕ್ರಮಬದ್ಧವಾಗಿ ಮಾಡ್ಬೇಕು, ಆಯ್ತಾ? ಹಂಗಾಗಿ ಆ ತರ ಮಾಡಿದ್ರೆ ಖಂಡಿತವಾಗ್ಲೂ ಕೃಷಿಲಿ ತುಂಬಾ ಆದಾಯ ಇದೆ. ಈಗ ಮುಂದಕ್ಕೆ ನಾನು ಅನ್ಕೊಂಡಿದೀನಿ ಒಂದು 70ರಿಂದ 100 ಕ್ವಿಂಟಲ್ ಸಿಗ್ಬೋದು ಅಂತ. ಈಗೆಲ್ಲ ತುಂಬಾ ಚೆನ್ನಾಗಿದೆ. ಈ ತೋಟ ಅಂತೂ ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ಫುಲ್ ಆಗಿತ್ತು. ಈಗ ನನಗೆ ಬಹಳ ಸಂತೋಷ ಆಗ್ತಿದೆ, ಚೆನ್ನಾಗಿದೆ. ಇವುಗಳನ್ನ ತಂದಿದ್ದೀನಿ. ಏನಿಲ್ಲ, ಇವನ್ನ ಬಿಟ್ಬಿಡ್ತೀವಿ, ಮೇಯ್ತವೆ. ಮುಂದ್ಗಡೆ ಶೆಡ್ ಮಾಡಿದೀನಿ, ಅದ್ರ ಉಪ್ಪಾಡ್ಗ ಸುಸ್ತಾದಾಗ ಅಲ್ಲಿ ಹೋಯ್ತವೆ, ಮಲ್ಕತವೆ. ಮತ್ತೆ ಮೇಯ್ಬೇಕು ಅಂದಾಗ ಇಲ್ಲಿ ಬಂದು ಮೇಯ್ತವೆ. ಇದು ನೋಡಿ ನಮ್ಮ ಸ್ನೇಹಿತರೆ, ಇದು ನಮ್ದೊಂದು ಕಿರು ತೋಟ. ನಾನೇನೋ ಯಾರು ಎಕ್ರಾನ್ ಗಟ್ಲೆ ಮಾಡವ್ರೆ ಆತರ ನಾನು ಹೇಳ್ತಿಲ್ಲ. ಏನೋ ನನ್ನ ಸಂತೋಷಕ್ಕೆ, ನನ್ನ ಖುಷಿಗೆ ನಾವು ಮಾಡ್ಕೊಂಡಿದೀವಿ. ನಾವು ಇನ್ನೊಬ್ರಿಗೆ ತೋರ್ಸಕ್ಕೋ ಅಥವಾ ಇನ್ನೊಂದು ಹೆಮ್ಮೆಗೋ ಹೇಳ್ಕೊಳಕೇನೋ ಮಾಡಿಲ್ಲ. ಬಟ್ ಯಾರಾದ್ರೂ ನಮ್ಮಂಗೆ ಚಿಕ್ಕ ರೈತರು ಏನಾರ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಅನುಭವ ತಕೊಂಡು, ಮಣ್ಣು, ಆ ಪ್ರದೇಶ, ಆ ನೀರಾವರಿ, ಆ ವಾತಾವರಣ ತಿಳ್ಕೊಂಡು ತೋಟ ಮಾಡಿ. ನೋಡಿ ಅಕ್ಕಪಕ್ಕದಲ್ಲಿ ತೋಟ ನಮ್ಗಿಂತೂ ಚೆನ್ನಾಗಿದೆ. ಯಾಕೆಂದ್ರೆ ಅಲ್ಲಿ ಮಣ್ಣು ತುಂಬಾ ಫಲವತ್ತಾಗೈತೆ. ಭೂಮಿ ನಮ್ದು ಕಪ್ಪು ಭೂಮಿ, ಅವ್ರದ್ದು ಕೆಬ್ಬೆ ಭೂಮಿ. ಹಂಗಾಗಿ ಅವ್ರದ್ದು ಚೆನ್ನಾಗಿದೆ. ನಾವು ಇಲ್ಲೇನಾಗಿದೆ ಅಂದ್ರೆ ಈ ಮಣ್ಣನ್ನ ಫಲವತ್ತತೆ ಮಾಡಕ್ಕೆ ನನಗೆ ಹೆಚ್ಚು ಕಡಿಮೆ 5ರಿಂದ 6 ವರ್ಷ ಆಯ್ತು. ಹಂಗಾಗಿ ಈಗ ಸ್ವಲ್ಪ ನಮ್ಮವೆಲ್ಲ ಇಂಪ್ರೂವ್ಮೆಂಟ್ ಆಗ್ತಿದೆ. ಆಮೇಲೆ ನಮ್ಮ ತೋಟದಲ್ಲಿ ಏನಪ್ಪಾ ಸಂತೋಷ ಅಂದ್ರೆ ನಮ್ದು ಚೋಟ್ಗೇಣ್ ಮರ, ತುಂಬಾ ನಾಟಿ, ಪ್ಯೂರ್ ನಾಟಿ ಮರ. ಹಂಗಾಗಿ ನನಗೇನಪ್ಪಾ ಅಂದ್ರೆ ತಳಿಲ್ ನಾನು ಮೋಸ ಹೋಗ್ಲಿಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್